ಅವರು ಎಷ್ಟು ಸಾಮಾನ್ಯ ಅಂತ ಕೇಳಿದ್ರೆ ಸಾಮಾನ್ಯರಿಗೆ ಸಾಮಾನ್ಯ, ಯಾರು ಸಿಕ್ಕಿದ್ರು ನಿಂತು ಮಾತಾಡಿ ಅವರನ್ನು ವಾಪಸ್ ಕಳಿಸಿಕೊಡ್ತಾ ಇದ್ರು. ನನಗೆ ಬಹಳ ನಾನೊಂದು ಪಾರ್ಟಿ ಇರ್ಬೋದು, ಅವರೊಂದು ಬೇರೆ ಪಾರ್ಟಿಯ ಸರ್ಕಾರ ಇರ್ಬೋದು, ಆದ್ರೆ ಒಂದು ಪ್ರತಿಭೆಗೆ ನಮಗೆ ಮತ್ಸರ ಇಲ್ಲ. ಕಂದಾಯ ಇಲಾಖೆಯಲ್ಲಿ ಅವರಿಗೆ ಇರುವಷ್ಟು ಅನುಭವ ರಾಜ್ಯದಲ್ಲಿ ಯಾರಿಗೂ ಇಲ್ಲ. ನಾನು ಇದನ್ನು ಹಿಂದೆನೂ ಬೇರೆ ಬೇರೆ ಜನರ ಹತ್ರ ಹೇಳ್ತಾ ಇದ್ದೆ, ಸರ್ ನಿಮಗಿರುವಂತಹ ಅನುಭವದಲ್ಲಿ ನೀವು ಕಂದಾಯ ಸಚಿವರಾದ್ದರಿಂದ ಎಷ್ಟೋ ಕಂದಾಯದ ಇವತ್ತು ಸಮಸ್ಯೆಗಳು ನೀವು ಹೇಳಿದಿರಿ, ಒಂದು 5-6 ಹೇಳಿದಿರಿ, ಎಷ್ಟು ಸಮಸ್ಯೆಗಳು ಇವತ್ತು ಬಗೆಹರಿದ್ದೆ. ಬಹಳ ಸಂತೋಷ ನಮಗೆ. ಕಳ್ಳರಿಗೆ ಸ್ವಲ್ಪ ಕಷ್ಟ ಆಗಿದೆ, ಕದ್ದು ಜಾಗಗಳನ್ನು ಒಳಗೆ ಹಾಕೋದು, ಬೇರೆ ಬೇರೆ ಮಾಡುವವರಿಗೆ ಕಷ್ಟ ಆಗ್ಬಹುದು. ಆ ರೀತಿ ಆಗಬಾರ್ದು. ನ್ಯಾಯೋಚಿತವಾಗಿ ಯಾರಿಗೆ ಇಲಾಖೆಯಿಂದ ಸವಲತ್ತುಗಳು ಸಿಗಬೇಕು, ಜಾಗ ಸಿಗಬೇಕು, ಸಮಸ್ಯೆಗಳು ಪರಿಹಾರ ಆಗಬೇಕು, ಅದನ್ನು ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಒಂದು ಸಂದರ್ಭದಲ್ಲಿ ನಾವು ಗುಂಡ್ರಾಯರು ಅವರು, ಯುಟಿ ಖಾದರ್ ಅವರೆಲ್ಲ ಒಟ್ಟು ಕೂತು, ಚೀಫ್ ಸೆಕ್ರೆಟರಿಗಳೆಲ್ಲ ಕೊಟ್ಟು ಒಟ್ಟಿಗೆ ಕೂತು ಒಂದು ಮೀಟಿಂಗ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಜಿಲ್ಲೆದ್ದು ನಮ್ಮ ರೆವಿನ್ಯೂ ಸೆಕ್ರೆಟರಿ ಯಾರು ನಮ್ಮ ಕಟಾರಿಯರ್ ಅವರು ಹೇಳಿದ್ರು ಅದು ಆಗೋದಿಲ್ಲ ಅಂತ. ಕೂಡಲೇ ನಮ್ಮ ಮಂತ್ರಿಗಳಿದ್ದಾರೆ ಹೇಳಿದ್ರು, ಯಾಕೆ ಆಗೋದಿಲ್ಲ, ಅದು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಚೀಫ್ ಸೆಕ್ರೆಟರಿ ಅವರಿಗೆ ಮಾರ್ಗದರ್ಶನ ಮಾಡಿದ್ರು. ಇದು ಹೀಗೆ ಮಂತ್ರಿಗಳಿರಬೇಕು. ಮಂತ್ರಿಗಳು ಸೆಕ್ರೆಟರಿಗಳಿಗೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ ಅನುಭವ ಬೇಕು ಅಂತ ಒಂದು ಅದ್ಭುತ ಅನುಭವ ಇರುವಂತಹ ಒಬ್ಬ ಮಂತ್ರಿಗಳು ಅಂತ ನನಗೆ ಹೇಳಲಿಕ್ಕೆ, ನಾನೊಂದು ಪ್ರತಿಪಕ್ಷದಲ್ಲಿದ್ದು ಸಹ ನಾನು ಅವರ ಬಗ್ಗೆ, ಅವರ ಒಂದು ಪ್ರತಿಭೆಯ ಬಗ್ಗೆ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ.